ಕಾಂಗ್ರೆಸ್ ಕ್ರಾಂತಿಗೆ ಬ್ರೇಕ್ ಬಿದ್ದಿದ್ಯಾ? ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗಿದ್ಯಾ? ಬಿಹಾರ ಎಲೆಕ್ಷನ್ ಫಲಿತಾಂಶದ ಬಳಿಕ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಬಿಹಾರ ಎಲೆಕ್ಷನ್ನ ಫಲಿತಾಂಶ ಬಲ ತಂದಿದೆ ಅಂತ ಹೇಳಿ ಅವರ ಆಪ್ತ ಬಳಗದಲ್ಲಿ ನಾಯಕರು ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದಾನೇ ಬಲ ಸಿಗ್ತಾ ಇದೆಯಂತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಬದಲಿ ಅಹಿಂದ ನಾಯಕ ಇಲ್ಲ. ಹಾಗಾಗಿ ಕರ್ನಾಟಕ ಮಾದರಿ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಸದ್ಯ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಚಾರ್ಮ್ ಅನ್ನ ಬಳಸಿಕೊಂಡು ಕಾಂಗ್ರೆಸ್ ಪಾಳ್ಯ ಇಂಥದ್ದೊಂದು ಪ್ಲಾನಿಂಗ್ ನಲ್ಲಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಬಂದಂತಹ ಫಲಿತಾಂಶದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಏನು? ಮಹಾಗಠಬಂಧನ್ನಲ್ಲಿ ಆರ್ಜೆಡಿ ಜೊತೆ ಮೈತ್ರಿ ಮಾಡಿಕೊಂಡು ಬಿಹಾರದಲ್ಲಿ ಅಖಾಡಕ್ಕಿಳಿದಿತ್ತು. ದೊಡ್ಡ ಮಟ್ಟದಲ್ಲಿ ಸೀಟ್ಗಳನ್ನ ಕಳ್ಕೊಂಡಿದೆ. ಕೇವಲ 6 ಸೀಟ್ ಸ್ಪರ್ಧೆ ಮಾಡಿದ್ದು 61ರಲ್ಲಿ. ಕಳೆದ ಬಾರಿ 70 ಸ್ಪರ್ಧೆ ಮಾಡಿ 19ರಲ್ಲಿ ಕಾಂಗ್ರೆಸ್ ಪಾಳ್ಯ ಗೆದ್ದಿತ್ತು. ಈ ಬಾರಿ ಸೀಟ್ಗಳ ಸಂಖ್ಯೆ ಮತ್ತಷ್ಟು ಇಳಿಕೆಯಾಗಿದೆ. ಕೇವಲ 6 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಿದೆ. ಅತಿ ಹೆಚ್ಚು ದಲಿತ ಮತದಾರರೇ ಇರುವಂತಹ ಅಹಿಂದ ಮತದಾರರೇ ಇರುವಂತಹ ರಾಜ್ಯ ಬಿಹಾರ. ಆ ರಾಜ್ಯದಲ್ಲಿ ಇಂತಹ ಹೀನಾಯ ಸೋಲು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬಿಹಾರದಲ್ಲಿ ಬಂದಂತಹ ಫಲಿತಾಂಶ, ಬಿಹಾರದಲ್ಲಿ ಕಾಂಗ್ರೆಸ್ಗೆ ಅಲ್ಲಿನ ಮತದಾರರು ಕೊಟ್ಟಂತಹ ಪ್ರತಿಕ್ರಿಯೆ, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಸೇಫ್ ಮಾಡಿದೆ ಅನ್ನುವಂಥ ಚರ್ಚೆ. ಅಷ್ಟು ಮಾತ್ರ ಅಲ್ಲ, ಮತಗಳ ಕ್ರೋಢೀಕರಣಕ್ಕೆ ಸಿದ್ದರಾಮಯ್ಯ ಅವರನ್ನ ದೇಶಾದ್ಯಂತ ಶಕ್ತಿಯನ್ನಾಗಿ ಬಳಸಿಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಬಿಹಾರ ಚುನಾವಣೆ ಸಂಬಂಧ ಈಗ ರಾಜ್ಯದಲ್ಲೂ ಕೂಡ ಬದಲಾವಣೆ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇತ್ತು. ಈ ವಿಚಾರಕ್ಕೆ ತಾತ್ಕಾಲಿಕವಾಗಿ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಮುಂದುವರಲಿದೆ ಅಂತಕ್ಕಂಥ ಸಂದೇಶ ರವಾನೆ ಆಗಿದೆ. ಇದರ ಜೊತೆಗೆ ಈಗಾಗಲೇ ಬಿಹಾರದಂತ ಅಹಿಂದ ಮತಗಳ ಕ್ರೋಢೀಕರಣ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಈಗ ಎಡವಿದೆ. ಕರ್ನಾಟಕವನ್ನ ಮಾಡಲಾಗಿಟ್ಕೊಂಡು, ಅಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ಮತಗಳ ಧ್ರುವೀಕರಣ ನಡೀತಾ ಇದೆ, ಅದೇ ಮಾದರಿಯಲ್ಲಿ ರಾಷ್ಟ್ರಾದ್ಯಂತ ಕರ್ನಾಟಕವನ್ನ ಮಾಡಲಾಗಿಟ್ಕೊಂಡು ಜೊತೆಗೆ ಸಿದ್ದರಾಮಯ್ಯ ಅವರ ಸಮೀಕರಣವನ್ನ ಕಾಂಗ್ರೆಸ್ ವಿಸ್ತರಣೆ ಮಾಡೋ ಲೆಕ್ಕಾಚಾರದಲ್ಲೂ ಕೂಡ ಇದೆ. ಈಗ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗದೆ ರಾಜ್ಯ ರಾಜಕಾರಣದಲ್ಲಿ ಇದ್ರೂ ಸಹಿತವಾಗಿ ಕರ್ನಾಟಕದಲ್ಲಿ ಈ ರೀತಿಯ ಕ್ರಾಂತಿ ಆಗ್ತಾ ಇದೆ. ಅಂದ್ರೆ ಅಹಿಂದ ಮತಗಳ ಕ್ರೋಢೀಕರಣವಾಗಿದೆ. ಅಹಿಂದ ಜನರ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಈ ಮಾಡೆಲ್ ಅಲ್ಲಿ ಮತದಾರರನ್ನ ಸೆಳೆಯಲಿಕ್ಕೂ ಈಗ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ನಾಯಕತ್ವ ವಿಚಾರ ಇರ್ಬೋದು, ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವವನ್ನ ಬಳಸ್ಕೊಳ್ಳೋದ್ರ ಜೊತೆಗೆ ಸದ್ಯಕ್ಕೆ ಯಾವುದೇ ಮಹತ್ತರವಾದಂತ ಬದಲಾವಣೆಗಳನ್ನು ಮಾಡೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಒಂದ್ ವೇಳೆ ಏನಾದರೂ ಈ ರೀತಿಯ ಬದಲಾವಣೆಗಳ ವಿಚಾರ ಕುರಿತಂತೆ ಕರ್ನಾಟಕದಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ. ಈಗ ಕರ್ನಾಟಕದಂತ ಸುಭದ್ರ ಸರ್ಕಾರಕ್ಕೆ ಹಾನಿ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಮನಸ್ಸಿಲ್ಲ. ಹಾಗಾಗಿ ಸದ್ಯಕ್ಕೆ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಬಳಸ್ಕೊಳ್ತಕ್ಕಂಥ ವಿಚಾರ ಕುರಿತಂತನೂ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಹಿಂದ ಮತಗಳ ಕ್ರೋಢೀಕರಣ ಈಗ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಸಿದ್ದರಾಮಯ್ಯ ನಾಯಕತ್ವಕ್ಕೂ ಕೂಡ ಹೈಕಮಾಂಡ್ ನಾಯಕರು ಅಸ್ತು ಎಂದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.